ತಕ್ಷಣ ಶ್ರೀಮದಾಚಾರ್ಯ ಹೇಳ್ತಾರೆ, ಹಾಗಿದ್ರೆ ಪರಮಾತ್ಮನ ಪೂರ್ಣ ಸುಖ ಅಲ್ಲ, ಅವನಿಗೆ ಸೃಷ್ಟಿ ಪ್ರಳಯದಿಂದ ಅವನಿಗೆ ಸುಖ ಸಿಗಬೇಕು, ಹಾಗಿದ್ರೆ ಅವನು ಅಪೂರ್ಣ ಆಗಿಬಿಟ್ಟ ಅಂತಂದರೆ ಹಾಗೆ ಅಂತ ತಿಳ್ಕೊಬೇಡಿ ಅಂತ ಶ್ರೀಮದಾಚಾರ್ಯರು ತಕ್ಷಣ ಹೇಳಿಬಿಡ್ತಾರೆ. ಅದು ಅಚಿಂತ್ಯ ಶಕ್ತಿ ಅಂತ ಹೇಳ್ತಾರೆ. ಅಚಿಂತ್ಯ ಶಕ್ತಿ, ಅಚಿಂತ್ಯ ಶಕ್ತಿಯಿಂದ ಅವನಿಗೆ ಸುಖ ಇದ್ರೂ ಕೂಡ ಉಂಟು ಮಾಡಿಕೊಳ್ತಾನಂತೆ. ಸುಖ ಇದೆ ಆದರೆ ಉಂಟು ಮಾಡ್ಕೊಳ್ತಾನೆ, ತಾನೇ ಉತ್ಪತ್ತಿ ಮಾಡ್ಕೊಳ್ತಾನೆ. ಇದನ್ನು ಹೇಗೆ ಅಂತ ಕೇಳಬೇಡಿ, ಅಚಿಂತ್ಯ ಶಕ್ತಿ ಅಂತ ಹೇಳ್ತಿದ್ದಾರೆ. ನಾವು ಲೋಕದಲ್ಲಿ ಹಾಗೆ ಮಾಡುವುದಿಲ್ಲ, ಹುಟ್ಟಿದ ಪದಾರ್ಥವನ್ನು ಪುನಃ ತಯಾರು ಮಾಡಲಿಕ್ಕೆ ಬರೋದಿಲ್ಲ. ಒಂದು ಪದಾರ್ಥ ತಯಾರಿ ಆಗಿದೆ, ಪುನಃ ಇನ್ನೊಮ್ಮೆ ತಯಾರು ಮಾಡಲಿಕ್ಕಾಗುತ್ತಾ? ಅದೇ ಪದಾರ್ಥವನ್ನು ನಾಶ ಮಾತ್ರ ಮಾಡ್ಬೋದಷ್ಟೇ, ಅದನ್ನೇ ತಯಾರು ಮಾಡಲಿಕ್ಕೆ ಆಗುವುದಿಲ್ಲ. ಇದು ಹಾಗಲ್ಲ, ಒಳಗಡೆ ಇರತಕ್ಕಂಥ ಸುಖವನ್ನೇ ಪುನಃ ಉತ್ಪತ್ತಿ ಮಾಡಿಕೊಳ್ತಾನಂತೆ. ಈ ತತ್ವ ನೋಡಿ, ಇದು ಇಲ್ಲದೇ ಹೋದರೆ ನಾವು ಭಗವಂತನ ಆರಾಧನೆ ಮಾಡುವುದೆಲ್ಲ ವ್ಯರ್ಥ. ಭಗವದ್ ಆರಾಧನೆ ಅಂತನ್ನೋದು ಶಬ್ದನೇ ನಿರರ್ಥ ಆಗಿಬಿಡ್ತದೆ, ವ್ಯರ್ಥ ಆಗಿಬಿಡ್ತದೆ. ಯಾಕೆಂದರೆ ಹೇಗೆ ಮೆಚ್ಚಿಸಲಿ, ಅರ್ಚಿಸಲಿ ನಿನ್ನ? ಅವನನ್ನು ಹೇಗೆ ಮೆಚ್ಚಿಸಲಿಕ್ಕೆ ಸಾಧ್ಯ ಇದೆ? ಎಲ್ಲ ಇದೆ ಅವನಿಗೆ. ನಾವು ಮಾಡೋದೆಲ್ಲ ವ್ಯರ್ಥ ಆಯ್ತಲ್ಲ, ಬರೀ ಮಕ್ಕಳಾಟ ಆಯ್ತಲ್ಲ ಇದು. ಮಕ್ಕಳು ಆಟ ಆಡ್ತಾರಲ್ಲ, ಆಗಾಯಿತು ನಾವು ದೇವರ ಪೂಜೆ ಮಾಡೋದು. ಯಾಕೆ? ದೇವರಿಗೆ ಅದು ಯಾವುದೂ ಬೇಕಾಗಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಹಾಗಲ್ಲ, ಅವನು ನಮ್ಮ ಮೇಲೆ ಅನುಗ್ರಹ ಮಾಡಬೇಕು ಎಂಬ ಅಭಿಪ್ರಾಯದಿಂದ ನಮ್ಮ ಆರಾಧನೆ ಏನಿದೆ, ನಾವು ಏನು ಭಗವಂತನ ಸೇವೆ ಮಾಡ್ತೇವೆ, ಆ ಸೇವೆಯಿಂದ ಸುಖ ಉಂಟು ಮಾಡಿಕೊಳ್ತಾನೆ. ಓ, ನನಗೆ ಸುಖ ಉಂಟು ಮಾಡಿದ ಅಂತ ಅವನಿಗೆ ಅನುಗ್ರಹ ಮಾಡ್ತಾನೆ. ಕೇವಲ ಅನುಗ್ರಹಕ್ಕೋಸ್ಕರ ತಾನೇ ಸುಖ ಉಂಟು ಮಾಡಿಕೊಳ್ತಾನೆ. ಇದಕ್ಕೆ ಹೇಳೋದು ಅಚಿಂತ್ಯ ಶಕ್ತಿ. ಇದ್ದ ಸುಖವನ್ನು ಉಂಟು ಮಾಡಿಕೊಳ್ಳೋದು ಹೇಗೆ? ಅಚಿಂತ್ಯ ಶಕ್ತಿ. ಆಗಮಿಷ ಸುಖಂಚಾಪಿ ಅಂತ ಅದು ಪ್ರಮಾಣ ಕೊಟ್ಟು ಶ್ರೀಮದ್ ಆಚಾರ್ಯರು ಹೇಳ್ತಿದ್ದಾರೆ. ಅವನು ಸೃಷ್ಟಿಯನ್ನು, ಸ್ಥಿತಿಯನ್ನು, ಲಯವನ್ನು ಎಲ್ಲವನ್ನೂ ಕೂಡ ಏನು ಅನುಭವಿಸ್ತಾನೆ, ಎಂಜಾಯ್ ಮಾಡ್ತಾನೆ ಅಂತ ಅರ್ಥ ಹೇಳಬೇಕು. ಅದು ಕ್ರೀಡೆ, ಅವನಿಗೆ ಆಟ. ಮಕ್ಕಳು ಆಟ ಆಡುವುದಿಲ್ವ ಹಾಗೆ. ಇವರು ಜಗನ್ನಾಥದಾಸರು ಹರಿಕಥಾಮ ಸಾರದಲ್ಲಿ ಆ ಮಾತು ಹೇಳಿದ್ದಾರೆ. ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿ ಲಕುಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯವೋ ನುಂಗುವಗೆ ಎಲ್ಲಿಯದೋ ಸುಖ ದುಃಖ. ಅವನಿಗೆ ಸುಖ ದುಃಖ ಏನಿಲ್ಲ, ಏನಾಗುವುದಿಲ್ಲ, ಸುಮ್ಮನೆ ಆಟ ಆಡ್ತಾನೆ. ಅವನು ಈ ಮಕ್ಕಳು ಯಾವ ರೀತಿ ಮಳಲ ಮನೆ ಮಾಡ್ತಾರೆ, ಮಳಲ ಮನೆ, ಮಳಲಿಂದ ಮನೆ ತಯಾರು ಮಾಡೋದು, ಅದು ಮಾಡುವಾಗಲೂ ಆನಂದ, ಆಮೇಲೆ ಅದನ್ನು ನಾಶ ಮಾಡುವಾಗಲೂ ಆನಂದ. ಅದನ್ನು ತುಳಿದು ಒಂದು ಕ್ಷಣದಲ್ಲಿ ನಾಶ ಮಾಡಿಬಿಡ್ತವೆ, ಅದು ಆನಂದ. ಹಾಗೆ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವುದು ಅವನಂದ ಆನಂದ, ಲಯ ಮಾಡುವುದು ಅವನ ಆನಂದನೇ. ಅವನಿಗೆ ಎಲರುಣಿಯ ಓಳ್ ಅಂತ, ಈ ಹಾವು ತನ್ನ ಮರಿಯನ್ನು ತಾನು ನುಂಗುತ್ತದಂತೆ. ಏನದಕ್ಕೆ ಏನು ದುಃಖ ಆಗೋದಿಲ್ಲ, ಅಯ್ಯೋ ತನ್ನ ಮಗುವನ್ನು ನಾನು ನುಂಗ್ತಾ ಇದ್ದೇನೆ. ಹಾಗೆ ಎಲರುಣಿಯ ಹಾಗೆ, ಹಾವಿನ ಹಾಗೆ ಭಗವಂತ ನುಂಗುತ್ತಾನೆ, ಇಡೀ ಪ್ರಪಂಚವನ್ನು ನುಂಗಿ ಹಾಕ್ತಾನೆ. ಹಾಗೆ ಹೊರಗಡೆ ಹಾಕ್ತಾನೆ. ಸೃಷ್ಟಿ ಮಾಡೋದೇ ಹೊರಗಡೆ ಹಾಕೋದೇ ಸೃಷ್ಟಿ, ಒಳಗಡೆ ನುಂಗೋದೇ ಲಯ, ಎರಡೂ ಕೂಡ ಮಾಡ್ತಿದ್ದಾನೆ. ಅದರ ಸುಖ ಅನುಭವಿಸ್ತಾನೆ ಅಂತ ಅರ್ಥ. ಇದು ಯಾತಕ್ಕೋಸ್ಕರ ಅಂತಂದರೆ, ಇಲ್ಲಿ ಸೃಷ್ಟಿ ಮಾಡುವುದು, ಲಯ ಮಾಡುವುದು ಜೀವರಿಗೆ ಸಾಧನೆ ಮಾಡಿಸೋದಕ್ಕೋಸ್ಕರ. ಸೃಷ್ಟಿ ಮಾಡುವುದು, ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಿದ್ದಾನಲ್ಲ, ಯಾತಕ್ಕೋಸ್ಕರ? ಅನಂತ ಜೀವರಾಶಿಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂತಹ ಸಾಧನೆ ಮಾಡಿಸ್ಲಿಕ್ಕೋಸ್ಕರ. ಅವರಿಗೆ ಶರೀರ, ಇಂದ್ರಿಯ, ಅಂತಃಕರಣ ಎಲ್ಲ ಕೊಟ್ಟು, ವಿಷಯ ಪದಾರ್ಥಗಳನ್ನು ಕೂಡ ಕೊಟ್ಟು ಸಾಧನೆ ಮಾಡಿಸ್ಬೇಕು ಅಲ್ವೇ? ಸಾಧನೆ ಅಂದ್ರೇನು?
ಭಗವಂತನ ಉಪಾಸನೆ. ನಾವು ಭಗವಂತನ ಆರಾಧನೆ ಮಾಡಬೇಕಾಗಿದ್ರೆ ನಮಗೆ ಶರೀರ ಬೇಕು, ಇಂದ್ರಿಯ ಬೇಕು, ಅಂತಃಕರಣ ಬೇಕು. ಹಾಗೆ ಆರಾಧನೆ ಮಾಡಬೇಕಾಗಿದ್ರೆ ಪದಾರ್ಥಗಳು ಬೇಕಲ್ಲ, ಪದಾರ್ಥಗಳು ಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತನೂ ಹಾಗೆ ಅವನು ಕೊಟ್ಟ ಇದನ್ನೇ ಪದಾರ್ಥವನ್ನೇ ಅವನಿಗೆ ಸಮರ್ಪಣೆ ಮಾಡ್ತೇವೆ. ಹಾಗೆ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ನಮಗೆ ಇಡೀ ಬ್ರಹ್ಮಾಂಡ ಬೇಕಾಗಿಲ್ಲ, ನಮ್ದೊಂದು ಈಗ ಕೂಪ ಮಂಡೋಕ, ನಮ್ಮದು ಇಷ್ಟೇ ಜಾಗ, ನಮ್ಮದೇ ಇಷ್ಟೇ ಸಾಕು. ಆದರೆ ಅನಂತ ಜೀವರಾಶಿಗಳಿದ್ದಾರಲ್ಲ, ಅನಂತ ಜೀವರಾಶಿಗಳಿಗೆ ಇಡೀ ಬ್ರಹ್ಮಾಂಡ ಬೇಕಾಗ್ತದೆ. ಅದಕ್ಕೋಸ್ಕರ ಸೃಷ್ಟಿ ಮಾಡಿ ಎಲ್ಲರಿಂದಲೂ ಸಾಧನೆ ಮಾಡಿಸೋದಕ್ಕೋಸ್ಕರ ಅವನು ಆ ರೀತಿ ಮಾಡ್ತಾ ಇದ್ದಾನೆ. ಅದು ಸೃಷ್ಟಿ. ಅದಕ್ಕೋಸ್ಕರ ಲಯ ಮಾಡಿಸೋದು ಅವನಿಗೆ ಸಂತೋಷ. ಯಾಕೆ ಸಂತೋಷ? ನಾನು ಸೃಷ್ಟಿ ಅವರಿಗೆ ಸಾಧನೆ ಮಾಡಿಸಿಬಿಟ್ಟಿದ್ದೇನೆ ಅಂತ ಸಂತೋಷ ಪಡ್ತಾನೆ. ತೃಪ್ತಿ, ಸದಾ ತೃಪ್ತನೇ, ಅಥವಾ ಅಚಿಂತ್ಯ ಶಕ್ತಿ, ತೃಪ್ತಿ ಪಡ್ತಾನೆ. ಏನೋ ಎಲ್ಲರಿಂದಲೂ ಸತ್ಕರ್ಮ ಮಾಡಿಸಿದ್ದೇನೆ, ಭಗವಂತನ ಆರಾಧನೆ ಮಾಡಿಸಿದ್ದೇನೆ, ಅವರಿಗೆ ಅನುಗ್ರಹ ಮಾಡಿದ್ದೇನೆ, ಇನ್ನು ಅವರಿಗೆ ಏನು ಮೋಕ್ಷ ಸುಖ ಕೊಡ್ತೇನೆ ಎಂಬ ಅಭಿಪ್ರಾಯದಿಂದ ಸಂತೋಷದಿಂದ ಲಯ ಮಾಡಿಬಿಡ್ತಾನೆ. ಲಯ ಮಾಡೋದು ಅದಕ್ಕೋಸ್ಕರ. ಸ್ವಾಪಂ ಪ್ರಾಪಯತಿ ಶ್ರಮಾಪಕೃತೆಯೇ ಕಲ್ಪಾವಸಾನೇ ಚಯ ಅಂತ. ಯಾರಿಗೆ ಮೋಕ್ಷಕ್ಕೂ ಹೋಗೋದಕ್ಕೆ ಮಾತ್ರ ಅಲ್ಲ, ಈ ಸಂಸಾರಿ ಜೀವರನ್ನು ಕೂಡ ಲಯ ಮಾಡ್ತಾನಲ್ಲ. ಜ್ಞಾನಿಗಳನ್ನು ಮಾತ್ರವಲ್ಲ, ಅಜ್ಞಾನಿಗಳಿಗೂ ಕೂಡ ಲಯ ಮಾಡ್ತಾನೆ. ಯಾತಕ್ಕೆ ಅಂತಂದರೆ ನಾವು ಅನಂತ ಕಲ್ಪಗಳಲ್ಲಿ ಹುಟ್ಟಿ ನಾವು ಸಾಧನೆ ಮಾಡ್ತಾ ಇದ್ದೇವೆ, ಬಳಲಿದ್ದೇವೆ ತುಂಬ. ಈ ಮಕ್ಕಳು ಆಟ ಆಡಿ ಸುಸ್ತಾಗಿ ಅಳ್ತಾ ಬರ್ತವೆ. ಮಕ್ಕಳು ನಗ್ತಾ ಚೆನ್ನಾಗಿ ಆಟ ಆಡ್ತವೆ, ಸೋತು ಹೋಗ್ಬಿಡ್ತದೆ, ಆಮೇಲೆ ಅಳ್ತಾ ಬರ್ತವೆ. ಬಂದರೆ ತಾಯಿ ಏನು ಮಾಡ್ತಾಳೆ? ತೊಟ್ಟಲಲ್ಲಿಟ್ಟು ತೂಗುತ್ತಾಳೆ, ನಿದ್ದೆ ಬರೆಸ್ತಾಳೆ. ಹಾಗೆ ಈ ಜೀವಜಾತ ಎಲ್ಲ ಜೀವರೆಲ್ಲರೂ ಕೂಡ ಅನಂತ ಕಲ್ಪಗಳಲ್ಲಿ ಅನಾದಿ ಕಾಲದಿಂದ ಏನು ಕಷ್ಟಪಟ್ಟಿದ್ದಾರೆ. ಹುಟ್ಟುವುದು ಸಾಯುವುದು, ಏನೋ ನಾನಾ ರೀತಿಯಿಂದ ಶ್ರಮ ಪಡೋದು, ಕೊನೆಯೇ ಇಲ್ಲ. ಆ ರೀತಿ ಅನಾದಿ ಕಾಲದಿಂದ ಪಟ್ಟಿರತಕ್ಕಂಥ ಶ್ರಮ ಏನಿದೆ ಅದೇ ಪರಿಹಾರ ಮಾಡ್ತಾನೆ. ಅಂದರೆ ಒಂದು ಕಲ್ಪದಲ್ಲಿ ಮಾಡಿದ ಶ್ರಮವನ್ನು ಒಂದು ಕಲ್ಪದ ಲಯದಲ್ಲಿ ಕಳೀತಾನೆ. ಅಷ್ಟು ದೊಡ್ಡ ನಿದ್ರೆ, ಒಂದು ಕಲ್ಪಕಾಲ ನಿದ್ರೆ. ನಾವೀಗ ಮಾಡೋದು ಎಷ್ಟು? ಒಂದು 12 ಗಂಟೆನೂ ನಿದ್ದೆ ಮಾಡೋದಿಲ್ಲ. ಆದರೆ ಲಯಕಾಲದಲ್ಲಿ ಬ್ರಹ್ಮದೇವರ 100 ವರ್ಷ ಕಾಲ ನಾವು ನಿದ್ದೆ ಮಾಡ್ತಿರ್ತೇವೆ ಪರಮಾತ್ಮನ ಉದರದಲ್ಲಿ. ಆಗ ಆ 100 ವರ್ಷ ಕಾಲ ನಾವೇನು ತುಂಬ ಚಟುವಟಿಕೆಗಳೆಲ್ಲ ಮಾಡಿ ಸುಸ್ತಾಗಿ ಬಿಟ್ಟಿದ್ದೇವೆ, ಆ ಎಲ್ಲ ಶ್ರಮ ಪರಿಹಾರ ಆಗ್ತದೆ ಒಂದು ಕಲ್ಪದ ನಿದ್ದೆಯಲ್ಲಿ. ಒಂದು ಕಲ್ಪದ ವ್ಯವಹಾರ ಚಟುವಟಿಕೆಗಳು, ಅದರ ಆಯಾಸ ಪರಿಹಾರಕ್ಕೆ ಒಂದು ಕಲ್ಪ ನಿದ್ದೆ. ಹಾಗೆ ಮಾಡಿದ್ದಾನೆ ಎಲ್ಲ. ಸ್ವಾಪಂ ಪ್ರಾಪಯತಿ ಶ್ರಮ ಅಪಕೃತೆ ಕಲ್ಪಾವಸಾನೇ ಚ. ವಿಷ್ಣುತ್ವನ ಟೀಕಾದಲ್ಲಿ ಜಯತೀರ್ಥರು ಹೇಳ್ತಕ್ಕಂಥ ಮಾತಿದು. ಸ್ವಾಪಂ ಪ್ರಾಪಯತಿ ಶ್ರಮ ಅಪಕೃತೆಯೇ ಕಲ್ಪ ಅವಸಾನೇ ಸ್ವಾಪಂ ಪ್ರಾಪಯತಿ. ಈ ರೀತಿ ಅವನು ಪರಮಾತ್ಮ ತಾನು ಸುಮ್ಮನೆ ತನ್ನ ಸುಖವನ್ನು ವ್ಯಕ್ತ ಮಾಡಿಕೊಳ್ಳುವುದು ಇಂಥದ್ದೆಲ್ಲ ಮಾಡೋದಿಲ್ಲ. ಎಲ್ಲದಕ್ಕೂ ಒಂದು ಉದ್ದೇಶ ಇದೆ. ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡುವಾಗ ಈ ಉದ್ದೇಶ ಇದೆ, ಯಾವುದು? ಸಾಧನೆ ಮಾಡಿಸೋದು ಅಂತ. ಇನ್ನು ಬೇರೆ ಪದಾರ್ಥಗಳನ್ನು ಸೃಷ್ಟಿ ಮಾಡುವಾಗ ಅದೊಂದು ಏನು ಉಪಾಸನೆ ಮಾಡಲಿ, ಅವನು ಆರಾಧನೆ ಮಾಡಲಿ, ಅವನಿಗೆ ಪದಾರ್ಥಗಳು ಸಿಗಬೇಕು, ಕೈಗೆ ಸಿಗಬೇಕು. ಪದಾರ್ಥಗಳು ಸಿಕ್ಕಿದರೆ ತಾನೇ ಅವನು ಆರಾಧನೆ ಮಾಡ್ತಾನೆ. ಬ್ರಹ್ಮದೇವರನ್ನು ಹುಟ್ಟಿಸಿದಾಗ ಬ್ರಹ್ಮದೇವರು ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಹುಟ್ಟಿದಾಗ ಏನಿರಲಿಲ್ಲ, ಬರೀ ನೀರು, ಕಮಲದಲ್ಲಿ ಬ್ರಹ್ಮದೇವರು ಒಬ್ಬರೇ ಇದ್ದಾರೆ, ಸುತ್ತಲೂ ಏನಿಲ್ಲ, ಪದಾರ್ಥನೇ ಇಲ್ಲ. ಒಂದೇ ಸಮಯ ಅಳ್ಳಿಕ್ಕೆ ಶುರು ಮಾಡಿದ್ರಂತೆ. ಆಳೋದು ಮಾತ್ರ ಅಲ್ಲ, ಶರೀರವನ್ನು ತ್ಯಾಗ ಮಾಡಬೇಕು ಅಂತಲೂ ಮನಸ್ಸಿನಲ್ಲಿ ಆಲೋಚನೆ ಮಾಡಿಬಿಟ್ರಂತೆ. ನಾನು ಯಾಕೆ ಹುಟ್ಟಿ ಏನು ಪ್ರಯೋಜನ? ಹುಟ್ಟಿದರೆ ಭಗವಂತನ ಆರಾಧನೆ ಮಾಡಬೇಕು. ಶರೀರ ಯಾವುದಕ್ಕೋಸ್ಕರ ಇರುವುದು? ಸಾಧನ ಶರೀರ ಎಂಬುದು ಸಾಧನ ಶರೀರ. ಭಗವಂತನ ಆರಾಧನೆ ಮಾಡಬೇಕು, ಅದೇ ಸಾಧನೆ. ಅದಿಲ್ಲದೆ ಹೋದರೆ ಹುಟ್ಟಿ ಏನು ಪ್ರಯೋಜನ? ಯಾಕೆ ಹುಟ್ಟಬೇಕು? ಈ ಶರೀರ ಯಾಕೆ ಬೇಕು? ತಗೊಳ್ತೇನೆ ಅಂತ ಅದನ್ನು ಅಲ್ಲಿವರೆಗೆ ಆಲೋಚನೆ ಮಾಡಿದ್ರಂತೆ. ಆಗ ಭಗವಂತ ತಪಸ್ಸು ಮಾಡು ಆಲೋಚನೆ ಮಾಡು ಅಂತೇಳಿ
ಅವನಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿಕೊಟ್ಟ ಅಂತೆ ಪರಮಾತ್ಮ. ಆ ಕಮಲ ಇದೆಯಲ್ಲ, ಅದು ಲೋಕಾತ್ಮಕ ಕಮಲ. ಆ ಕಮಲವನ್ನೇ 14 ಲೋಕವಾಗಿ ವಿಭಾಗ ಮಾಡಿ, ಆ ಇಡೀ ಕಮಲ ಇದೆಯಲ್ಲ ಅದನ್ನೇ ವಿಭಾಗ ಮಾಡಿದಂತೆ. 14 ಲೋಕವಾಗಿ ಅದನ್ನು ಸೃಷ್ಟಿ ಮಾಡಿ, ನೋಡು ಇನ್ನು ಮೇಲೆ ನೀನು ನನ್ನನ್ನು ಉಪಾಸನ ಮಾಡು, ನನ್ನ ಆರಾಧನೆ ಮಾಡು ಅಂತ ಬ್ರಹ್ಮದೇವರಿಗೆ ಆಜ್ಞಾ ಮಾಡಿದಾಗ ಬ್ರಹ್ಮದೇವರು ಎಲ್ಲ ಆ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ನೋಡಿ. ಪುರುಷ ಸೂಕ್ತದಲ್ಲಿ ಪರಮಾತ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬ್ರಹ್ಮದೇವರು, ಆಮೇಲೆ ಬೇರೆ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಯಜ್ಞೇನ ಯಜ್ಞಮಯದಂತ ದೇವಾಹ ಅಂತ, ಯಜ್ಞೇನ ಯಜ್ಞಮಯದಂತ ದೇವಾಹ, ಯಜ್ಞದಿಂದ ಯಜ್ಞನನ್ನು ಆರಾಧನೆ ಮಾಡಿದರು. ಅದಕ್ಕೋಸ್ಕರ ಸೃಷ್ಟಿ ಮಾಡೋದು, ಸೃಷ್ಟಿ ಮಾಡುವ ಉದ್ದೇಶ ಅದು. ಲಯ ಮಾಡುವ ಉದ್ದೇಶ ಅವರಿಗೆ ಮೋಕ್ಷ ಕೊಡಲಿಕ್ಕೋಸ್ಕರ, ಇನ್ನು ಸ್ವಾಪ ಉಂಟು ಮಾಡಲಿಕ್ಕೋಸ್ಕರ. ಹೀಗೆ ಪ್ರತಿಯೊಂದು ಕೂಡ ಅದಕ್ಕೊಂದು ಪ್ರಯೋಜನ ಇದೆ. ಅಚಿಂತ್ಯ ಶಕ್ತಿಯಿಂದ ಅನಾವಶ್ಯಕವಾಗಿ ಏನೂ ಮಾಡುವುದಿಲ್ಲ ಅವನು. ಎಲ್ಲವೂ ಕೂಡ ಒಂದು ಉದ್ದೇಶ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ನಾವು ಹೇಳುವುದಿದೆ, ತುಂಬ ಆನಂದೋದ್ರೇಕ ಬಂದಾಗ ನಾವು ನಗುವುದು, ಕುಣಿಯುವುದು, ಇಂಥದ್ದೆಲ್ಲ ಮಾಡೋದು, ಅದಕ್ಕೇನು ಪ್ರಯೋಜನ ಏನಿಲ್ಲ. ಆದರೆ ಭಗವಂತ ಆನಂದೋದ್ರೇಕದಿಂದ ಏನು ಮಾಡಿದರೂ ಕೂಡ ಅದಕ್ಕೆ ಪ್ರಯೋಜನ ಇದೆ. ಅವನಿಗಲ್ಲ, ನಮಗೆ ಅದರ ಪ್ರಯೋಜನ ಇದೆ. ಹೀಗೆ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತಥ. ಆದ್ದರಿಂದ ಇಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಇದೆಲ್ಲ ನನ್ನ ವಶವಾದ್ದರಿಂದ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನಗಿಂತ ಮೇಲೆ ಇನ್ನೊಂದು ಪದಾರ್ಥ ಇಲ್ಲವೇ ಇಲ್ಲ, ನಾನೇ ಸರ್ವೋತ್ತಮ. ಇದೇ ಜ್ಞಾನ. ಇಷ್ಟವರೆಗೆ ಹೇಳಿದ್ದೆ ಇದು ಜ್ಞಾನ. ಪರಮಾತ್ಮ ಸರ್ವೋತ್ತಮ ಯಾಕೆ ಅಂತಂದರೆ ಸಾಮಾನ್ಯಾಕಾರವಾಗಿ ಹೇಳೋದು. ಸಾಮಾನ್ಯಾಕಾರವಾಗಿ ಎಲ್ಲ ಪದಾರ್ಥಗಳನ್ನು, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಲಯ ಮಾಡ್ತಾನೆ. ಇದೇ ಏನೋ ಸರ್ವೋತ್ತಮತ್ವಕ್ಕೆ ನಿಯಾಮಕವಾಗಿರ್ತಕ್ಕಂಥದ್ದು. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಆದರೆ ನಮಗೆ ಪ್ರಶ್ನೆ ಬರ್ತದೆ, ಪ್ರಭವ ಪ್ರಳಯ ಅಂತ ಹೇಳಿದ್ರಲ್ಲ, ಸೃಷ್ಟಿ ಮಾಡ್ತಾನೆ ಲಯ ಮಾಡ್ತಾನೆ ಅಷ್ಟೇ. ಹಾಗಿದ್ರೆ ಇರುವುದು ಪದಾರ್ಥ ಸೃಷ್ಟಿ ಮಾಡಿದ ಮೇಲೆ ಲಯವಾಗುವವರೆಗೆ ಆ ಪದಾರ್ಥ ಇದೆಯಲ್ಲ, ಅದು ತಾನೇ ಇರುವುದಾಗಿದ್ದರೆ, ಹಾಗಿದ್ದರೆ ಸರ್ವೋತ್ತಮನೇ ಪರಮಾತ್ಮನಿಗೆ ಎಲ್ಲವೂ ಅಧೀನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ವಾಭಾವಿಕವಾಗಿರ್ತದೆ. ಒಂದು ಪದಾರ್ಥ ನೋಡಿ, ನಾವೊಂದು ಪದಾರ್ಥವನ್ನು ಸೃಷ್ಟಿ ಮಾಡಿದ ಮೇಲೆ ಕುಂಬಾರ ಒಂದು ಗಡಿಗೆಯನ್ನು ತಯಾರು ಮಾಡ್ತಾನೆ. ಅದನ್ನು ಒಂದು ಹೊಡೆದು ಚೂರು ಮಾಡುವುದಕ್ಕಿಂತ ಮೊದಲು ಅದು ಸ್ವಲ್ಪ ಕಾಲ ಇರ್ತದಲ್ಲ, ಅದು ಯಾರ ಅಧೀನ? ಇರುವುದು ಯಾರ ಅಧೀನ? ಇದೆ, ಮುಗಿದೋಯ್ತು. ಹುಟ್ಟಿದೆ, ಇನ್ನು ಸಾಯುವ ತನಕ ಇದ್ದೇ ಇರ್ತೇವೆ. ನಾವು ಹುಟ್ಟಿದ ಮೇಲೆ ಸಾಯುವ ತನಕ ಇದ್ದೇ ಇರ್ತೇವೆ. ಪದಾರ್ಥ ಹುಟ್ಟಿದ ಮೇಲೆ ನಾಶವಾಗುವವರೆಗೆ ಇದ್ದೇ ಇರ್ತದೆ. ಆ ಇರುವುದಿದೆಯಲ್ಲ, ಅದು ಭಗವಂತನ ಅಧೀನವೋ ಅಲ್ಲ ಅಂತ ನಮಗೆ ಸಂಶಯ ಬರ್ತದೆ. ಆದರೆ ಹೇಳ್ತಿದ್ದಾನೆ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಈ ಪ್ರಪಂಚ ಇರುವುದಿದೆಯಲ್ಲ, ಇರುವುದು ಅಂತಂದರೆ ಒಂದು ಆಧಾರ ಬೇಕಲ್ಲ, ಇರಲಿಕ್ಕೊಂದು ಆಧಾರ ಬೇಕೋ ಬೇಡುವ? ಆಧಾರ ನಾನು. ಈಗ ಒಂದು ಕುಂಬಾರ ಒಂದು ಮಡಿಗೆ ಮಾಡಿದರೂ ಕೂಡ ಅದಕ್ಕೊಂದು ಇಡ್ಲಿಕ್ಕೊಂದು ಸ್ಥಳ ಬೇಕಲ್ಲ. ಸ್ಥಳ ಇಲ್ಲದೋದ್ರೆ ಎಲ್ಲಿ ಇರ್ತದದು? ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಪದಾರ್ಥ ಅದು ಇರ್ಲಿಕ್ಕೊಂದು ಸ್ಥಳ ಬೇಕು. ಸ್ಥಳ ಇಲ್ಲದೆ ಹೋದರೆ ಅದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಯಾರನ್ನು ಆಧರಿಸಿಕೊಂಡಿದೆ? ಅದು ಪರಮಾತ್ಮನೇ ಆಧರಿಸಿಕೊಂಡಿದೆ. ಪರಮಾತ್ಮನೇ ಎಲ್ಲದಕ್ಕೂ ಆಧಾರ. ಸೂತ್ರೇ ಮಣಿಗಣ ಇವ. ಒಂದು ರತ್ನಹಾರ ತಗೊಳ್ಳಿ. ರತ್ನಹಾರ ಒಂದು ದಾರದಲ್ಲಿ ಪೋಣಿಸಿ, ರತ್ನವನ್ನೆಲ್ಲ ಪೋಣಿಸಿಬಿಟ್ರೆ, ಈ ಮಂಗಲಸೂತ್ರ ತಗೊಳ್ಳಿ, ಅದೇನೋ ಅದು ಪೋಣಿಸಿಬಿಟ್ರೆ ಅದಕ್ಕೊಂದು ದಾರ ಇದೆಯಲ್ಲ, ದಾರ ಎಂಬುದು ಪ್ರತಿಯೊಂದು ಮಣಿಗೆ ಏನು ಆಧಾರ ಆಗಿದೆ. ಅದು ಕಾಣಿಸುವುದಿಲ್ಲ ನಿಮಗೆ, ದಾರ ಕಾಣಿಸುವುದಿಲ್ಲ, ಮಣಿ ಮಾತ್ರ ಕಾಣಿಸ್ತದೆ. ನೋಡುವಾಗ ಮಣಿಗಳೆಲ್ಲ ಹಾಗೇನೇ ಇದೆ, ಏನು ತೊಂದರೆ, ಬೀಳುವುದೇ ಇಲ್ಲ, ಮಣಿಗಳು ಬೀಳುವುದೇ ಇಲ್ಲ. ಬೀಳುವುದೇ ಇಲ್ಲ ಅಂದರೆ ಸ್ವತಂತ್ರವಾಗಿ ಇದೆಯೋ ಅದು ಇಲ್ಲ, ಅದಕ್ಕೊಂದು ಒಳಗಡೆ ಒಂದು ಆಧಾರ ಇದೆ, ನಮ್ಗೆ ಕಾಣಿಸೋದಿಲ್ಲ. ಹಾಗೆ ಪರಮಾತ್ಮ ಒಳಗಡೆ ಆಧಾರನಾಗಿದ್ದಾನೆ ಪ್ರತಿಯೊಂದಕ್ಕೂ ಕೂಡ. ಅದು ನಮ್ಗೆ ಕಾಣಿಸೋದಿಲ್ಲ. ಪದಾರ್ಥ ನಾವು ಸೃಷ್ಟಿ ಮಾಡಿದ ಮೇಲೆ ನಾಶವಾಗುವವರೆಗೆ ಅದು ಇದ್ದೇ ಇದೆ ಅಂತ ನಮ್ಮ ಅನಿಸ್ತದೆ, ತನ್ನಿಂತಾನೇ ಇದೆ, ಸ್ವತಂತ್ರವಾಗಿ ಇದೆ ಅಂತ ತಿಳ್ಕೊಂಡಿರ್ತೇವೆ.
ಹಾಗೆ ಹೇಳಲಿಕ್ಕೆ ಬರೋದಿಲ್ಲ, ಅದಕ್ಕೊಂದು ಆಧಾರ ಬೇಕೇ ಬೇಕು. ಆಧಾರ ಯಾರು? ಪರಮಾತ್ಮ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆದ್ದರಿಂದ ಸೃಷ್ಟಿ ಲಯ ಮಾತ್ರವಲ್ಲ, ಸ್ಥಿತಿಯೂ ಕೂಡ ನನ್ನ ಅಧೀನವೇ. ಅದನ್ನೂ ಕೂಡ ನಾನು ಭೋಗಿಸ್ತೇನೆ. ಭೋಗಿಸುವುದು ಈಗ ಯಾವುದೀಗ ಸೃಷ್ಟಿ, ಅದಕ್ಕೆ ಉದಾಹರಣೆ ಕೊಡ್ತಾರೆ ಶ್ರೀಮದಾಚಾರ್ಯರು ವ್ಯಾಖ್ಯಾನದಲ್ಲಿ. ಸೃಷ್ಟಿಯನ್ನು ಭೋಗಿಸುವುದು ಅಂದರೆ ಏನು? ಸೃಷ್ಟಿಯಿಂದ ಆನಂದ ಪಡುವುದು ತಾನೆ. ಸೃಷ್ಟಿಯಿಂದ ಆನಂದ ಪಡುವುದು, ಈಗ ಒಬ್ಬನಿಗೆ ಮಗ ಹುಟ್ಟಿದ್ದಾನೆ ಅಂತ ಯಾರಾದರೂ ಬಂದು ಹೇಳಿಬಿಟ್ರೆ ಎಷ್ಟು ಸಂತೋಷ ಆಗುತ್ತೆ. ಮಗ ಹುಟ್ಟಿದ್ದಾನೆ ಅಂತಂದರೆ, ಅದೇ ಮಗ ಸತ್ತೋದ ಅಂತಂದರೆ ಅಷ್ಟೇ ದುಃಖ ಆಗ್ತದೆ. ಹಾಗಿದ್ರೆ ಆ ಸುಖ ದುಃಖಗಳು ಬರ್ತದೆ ನೋಡಿ ಸೃಷ್ಟಿ ಲಯಗಳಿಂದ. ಹಾಗೆ ಸ್ಥಿತಿಯಿಂದಲೂ ಕೂಡ ಓ ಚೆನ್ನಾಗಿದ್ದಾನೆ ಅವನು ಅಂತಂದರೆ ಸಂತೋಷ ಆಗ್ತದೆ ಅಲ್ವೇ? ಹಾಗೆ ಸೃಷ್ಟಿಯನ್ನು ಭೋಗಿಸ್ಬೋದು, ಲಯವನ್ನು ಭೋಗಿಸ್ಬೋದು. ಯಾವಾಗ ಶತ್ರುಗಳು ನಾಶವಾದರು ಅಂತ ತಿಳ್ಕೊಂಡ್ರೆ ಇವನು ಸಂತೋಷ ಆಗುತ್ತೆ. ಅದು ಲಯವನ್ನು ಭೋಗಿಸ್ಬೋದು, ಸ್ಥಿತಿಯನ್ನಂತೂ ಭೋಗಿಸ್ಬೋದು. ಹೀಗೆ ಭೋಗಿಸ್ತಾನೆ ಭಗವಂತ. ಯಾಕೆ? ಭಗವಂತನಿಗೆ ಭಕ್ತರ ಮೇಲೆ ಪ್ರೀತಿ. ಅವರು ಹುಟ್ಟಿದರು ಅಂದರೆ ಭಗವಂತನಿಗೆ ಸಂತೋಷ. ಅವರಿಗೆ ಏನು ಶತ್ರುಗಳು ನಾಶವಾದರು ಅಂತಂದರೆ ಅವನಿಗೆ ಸಂತೋಷ. ಅವರು ಸಾಧನೆ ಮಾಡ್ತಾ ಇದ್ದಾರೆ ಭಕ್ತರು ಅಂತಂದರೆ ಭಗವಂತನಿಗೆ ಸಂತೋಷ. ಅಂತೂ ಅವರು ಏನು ಮಾಡಿದ್ರು ಸಂತೋಷ. ಇದೇ ಭೋಗ. ಈ ರೀತಿ ಭೋಗವನ್ನು ಅನುಭವಿಸ್ತಾನೆ. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಭೋಗಿಸ್ತಾನೆ. ಆ ರೀತಿ ಭಗವಂತ ಎಲ್ಲದಕ್ಕೂ ಏನೋ ಸ್ವಾಮಿಯಾಗಿದ್ದಾನೆ. ಎಲ್ಲವೂ ಕೂಡ ಭಗವಂತನ ಅಧೀನ. ಈ ರೀತಿ ಏನು ಮಹಾಲಕ್ಷ್ಮೀ ದೇವಿ ಸರ್ವ ಜಗತ್ತನ್ನು ಕೂಡ ಧಾರಣೆ ಮಾಡ್ತಾ ಇದ್ದಾಳೆ. ಸರ್ವ ಜಗತ್ತನ್ನು ಧಾರಣೆ ಮಾಡಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾಳೆ. ಅದು ಒಂದು ರೀತಿ ಸುಖ. ಮಹಾಲಕ್ಷ್ಮೀ ದೇವಿಯ ಮೂಲಕವಾಗಿ ಜಗತ್ತನ್ನು ಧಾರಣೆ ಮಾಡಿಸುವುದು, ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಕೂಡ ಮಹಾಲಕ್ಷ್ಮೀ ದೇವಿಯ ಮೂಲಕ ಮಾಡಿಸಿಕೊಡ್ತಾನೆ. ಅದು ಒಂದು ರೀತಿಯ ಭೋಗ ಭಗವಂತನಿಗೆ. ಯಾಕೆಂದರೆ ತನ್ನ ಪ್ರೀತಿ ಪಾತ್ರಳಾಗಿರತಕ್ಕಂತಹ ಮಹಾಲಕ್ಷ್ಮೀ ದೇವಿ ಅಷ್ಟೆಲ್ಲ ಮಾಡಿದ್ದಾಳೆ ಅಂತಂದರೆ ಸಂತೋಷ ಆಗ್ತದಲ್ಲ. ನಮಗೂ ಕೂಡ, ನಮಗೆ ಯಾರಾದರೂ ಪ್ರೀತಿ ಪಾತ್ರರು ತುಂಬ ಕೆಲಸ ಮಾಡಿದರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಹಾಗೆ ಮಹಾಲಕ್ಷ್ಮೀ ದೇವಿಯಿಂದ ಎಲ್ಲ ಸೃಷ್ಟಿ ಸ್ಥಿತಿ ಎಲ್ಲ ಇತ್ಯಾದಿಗಳ ಮಾಡಿಸಿ ಸಂತೋಷ ಪಡ್ತಾನೆ. ಯಾಕೆ? ಅವರ ಮೇಲೆ ಅಷ್ಟು ಪ್ರೀತಿ. ಈಗ ಭೋಗಿಸ್ತಾ ಇದ್ದಾನೆ. ಇಷ್ಟು ಏನಾಯಿತು? ಇವಾಗ ಜ್ಞಾನ ಆಯಿತು. ಇನ್ನು ವಿಜ್ಞಾನ. ವಿಜ್ಞಾನ ಅಂತಂದರೆ ಹೇಗೆ? ನಾನು ಆವಾಗ ಹೇಳಿದ್ದೇನೆ, ನೀರು ಭಗವಂತನ ಅಧೀನ. ಆದರೆ ನೀರಿನ ಗುಣಧರ್ಮ ಇದೆಯಲ್ಲ, ಅದೂ ಕೂಡ ಭಗವಂತನಿಗೆ ಅಧೀನ. ಈಗ ಲೋಕದಲ್ಲಿ ನೋಡಿ, ಒಂದು ಪದಾರ್ಥ ನಮಗೆ ಅಧೀನ, ನಾವು ಅದನ್ನು ಹುಟ್ಟಾಕ್ತೇವೆ, ಸೃಷ್ಟಿ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಈಗ ತಂದೆ ಮಕ್ಕಳನ್ನು ಹುಟ್ಟಿಸ್ತಾನೆ, ಆದರೆ ಮಕ್ಕಳ ಬುದ್ಧಿ ಅವನು ಹೇಳಿದ ಹಾಗೆ ಇರುವುದಿಲ್ಲ. ಅವರವರ ಯೋಗ್ಯತೆ ಪ್ರಕಾರ ಹೋಗ್ತದೆ. ಅದು ಅವನ ಅಧೀನದಲ್ಲಿಲ್ಲ. ಮಕ್ಕಳು ಅವನ ಅಧೀನ, ಹೌದು, ಮಕ್ಕಳು ಅವನ ಅಧೀನ, ಆದರೆ ಮಕ್ಕಳ ಬುದ್ಧಿ ಅವನ ಅಧೀನ ಅಲ್ಲ. ಈಗ ಒಂದು ಕಾಗೆ ಮರಿ ಇಡ್ತದೆ. ಆ ಮರಿ ಇದೆಲ್ಲ ಅದು ಕಪ್ಪು, ಅದನ್ನು ಬಿಳಿ ಮಾಡುವ ಸಾಮರ್ಥ್ಯ ಕಾಗೆಗಿಲ್ಲ. ಅದು ಹುಟ್ಟಿಸ್ತದೆ, ಒಂದು ಮರಿ ಇಡ್ತದೆ ಸರಿ, ಆದರೆ ಮರಿ ಹಾಗಿರಬೇಕು, ಕಪ್ಪಿರಬೇಕು, ಬಿಳಿ ಇರಬೇಕು ನಿರ್ಧಾರ ಮಾಡೋದು ಅದಕ್ಕಿಲ್ಲ, ಅದಕ್ಕೆ ಶಕ್ತಿ ಇಲ್ಲ. ಯಾವುದೇ ಒಂದು ಪದಾರ್ಥ ಸೃಷ್ಟಿ ಮಾಡ್ಬೋದು, ಅದರಲ್ಲಿರ್ತಕ್ಕಂಥ ಗುಣಧರ್ಮಗಳು ನಮ್ಮ ವಶದಲ್ಲಿ ಇಲ್ಲ. ಪರಮಾತ್ಮನ ಹಾಗಲ್ಲ, ಅದರ ಗುಣಧರ್ಮನೂ ಕೂಡ ಪರಮಾತ್ಮನ ಅಧೀನ ಅಂತೆ. ಅದನ್ನು ಹೇಳಲಿಕ್ಕೋಸ್ಕರ ಉದಾಹರಣೆಗಳನ್ನು ಅನೇಕ ಕೊಡ್ತಾ ಇದ್ದಾನೆ ಅನೇಕ ಶ್ಲೋಕಗಳಲ್ಲಿ. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದ ಖೇ ಪೌರುಷಂ ನೃಷೌ. ರಸೋಹಂ ಅಪ್ಸು, ನೀರಿನಲ್ಲಿರ್ತಕ್ಕಂತಹ ರಸ. ಈಗ ಸಿಹಿನೀರು ಸಿಹಿ ಆಗಿದೆ ಅಲ್ಲ, ಆ ಸಿಹಿ ಅಂತನ್ನೋದು ಧರ್ಮ, ನೀರಿನ ಧರ್ಮ, ಅದು ಸ್ವಾಭಾವಿಕ ಧರ್ಮ. ನೀರು ಸವಳಾಗಿದ್ದರೆ, ಅದು ಉಪ್ಪಾಗಿದ್ದರೆ, ಅದಕ್ಕೆಲ್ಲ ಬೇರೆ ಪದಾರ್ಥಗಳು ಸೇರಿ ಆಗಿರೋದು ಅಲ್ವೇ. ಅದರ ಸ್ವಾಭಾವಿಕ ಗುಣ ಯಾವುದು? ಅದು ನೀರು, ಅದು ಸಿಹಿ. ಯಾವುದೇ ನೀರು ತಗೊಳ್ಳಿ, ಅದು ಸ್ವಾಭಾವಿಕ ಗುಣ ಅದು ಸಿಹಿ.
ಆ ಸಿಹಿ ಅಂತಿರತಕ್ಕಂತಹ ಧರ್ಮ ಇದೆಯಲ್ಲ, ಆ ಮಧುರ ರಸ ಏನು ನೀರಿನಲ್ಲಿ ಇರತಕ್ಕಂಥ ಮಧುರ ರಸ, ಅದು ನಾನು ಅಂತಂತ ಇದ್ದಾನೆ ಭಗವಂತ. ನಾನು ಅಂತಂದರೆ ಹಿಂದೆ ಹೇಳಿದ ಹಾಗೆ ಆ ರಸ ಅವನ ಅಧೀನ, ಆದ್ದರಿಂದ ಅವನು ರಸ ಅಂತ. ಅವನ ಹೆಸರು ಕೂಡ ರಸ ಅಂತಲೇ. ಯಾಕೆ? ರಸವನ್ನು ಸೃಷ್ಟಿ ಮಾಡುವುದರಿಂದ, ರಸವು ಅವನು ಅಧೀನ ಆದ್ದರಿಂದ ಭಗವಂತನಿಗೆ ರಸ ಅಂತ ಹೆಸರು. ಅಷ್ಟು ಮಾತ್ರವಲ್ಲ, ಆ ರಸ ಇದೆಯಲ್ಲ ಅದನ್ನು ಭೋಗಿಸುವವನು ಅವನೇ. ಅಲ್ಲ, ನೀರನ್ನು ಭೋಗಿಸ್ತಾನಲ್ಲ ಅಂತಂದರೆ, ಹೌದು, ನೀರನ್ನು ಭೋಗಿಸ್ತಾನೆ, ಅದರಲ್ಲಿರ್ತಕ್ಕಂಥ ರಸವನ್ನು ಭೋಗಿಸ್ತಾನೆ. ಭೋಗಿಸುವುದಂದರೆ ಏನು? ನೀರಿನಲ್ಲಿ ತನ್ನದೇ ಆದ ಒಂದು ನೀರಿನ ಒಂದು ರೂಪ ಇದೆ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಮುಂದೆ ಹೇಳ್ತಾನೆ. ಅದೇ ರೀತಿಯಲ್ಲಿ ಯದಾದಿತ್ಯಗತಂ ತೇಜೋ, ಸೂರ್ಯನಲ್ಲಿ ಏನು ಪ್ರಕಾಶ ಏನಿದೆ ಅದು ನನ್ನ ಪ್ರಕಾಶ. ಚಂದ್ರನಲ್ಲಿ ಇರತಕ್ಕಂತಹ ಏನು ಬೆಳದಿಂಗಳು ಅದು ನನ್ನ ಬೆಳದಿಂಗಳು ಎಲ್ಲ ಹೇಳ್ತಿದ್ದಾನೆ. ಅಂದರೆ ಸೂರ್ಯನಲ್ಲಿ ಅಲ್ಲಿರ್ತಕ್ಕಂಥ ಪ್ರಭೆ, ಚಂದ್ರನಲ್ಲಿರ್ತಕ್ಕಂಥ ಒಂದು ಬೆಳದಿಂಗಳು ಎಲ್ಲ ನಾನೇ. ಇಲ್ಲಿ ಅದನ್ನೇ ಹೇಳ್ತಿದ್ದಾನೆ, ಪ್ರಭಾಸ್ಮಿ ಶಶಿ ಸೂರ್ಯಯೋ. ಶಶಿ ಸೂರ್ಯನಲ್ಲಿರ್ತಕ್ಕಂಥ ಪ್ರಭೆ ನಾನೇ. ಅಂದರೆ ಸೂರ್ಯನಲ್ಲಿ ಸೂರ್ಯ ರೂಪದಿಂದ ಭಗವಂತ ಇದ್ದಾನೆ, ಅವನ ಪ್ರಭೆಯಲ್ಲಿ ಪ್ರಭೆಯ ರೂಪದಿಂದ ಭಗವಂತ ಇದ್ದಾನೆ. ಎರಡೂ ಕೂಡ. ಆ ಪ್ರಭೆ ಭಗವಂತನ ಅಧೀನ. ಯಾಕೆ ಅಧೀನ? ಆ ಪ್ರಭೆಯಲ್ಲಿ ಒಂದು ವೈಶಿಷ್ಟ್ಯ ಇದೆ ನೋಡಿ. ಅದು ಸೂರ್ಯನಿಗೆ ವೈಶಿಷ್ಟ್ಯ ಬಂದಿದ್ದೇ ಪ್ರಭೆಯಿಂದ. ಅಂಥ ಒಂದು ಪ್ರಭೆಯಲ್ಲಿರತಕ್ಕಂಥ ಒಂದು ಮಹತ್ವ ಇದೆಯಲ್ಲ, ಅದು ಭಗವಂತನ ಅಧೀನ. ಸೂರ್ಯನ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಭೆ ಅದು ಸ್ವಾಭಾವಿಕತ್ವನೂ ಕೂಡ ಭಗವಂತನ ಅಧೀನ. ಅದು ಸ್ವಾಭಾವಿಕ ಯಾಕಾಯಿತು?